ಅಯ್ಯೋ, ನಮ್ಮ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ. ಇದ್ದಾರೆ, ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ. ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ. ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ, ಹೇಳುವ, ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ಇದು ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ ಅಂತ ಹೇಳ್ತಾ ಇಂದಿನ ಕನ್ಸ್ಟ್ರಕ್ಷನ್ ವರ್ಕರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಕನ್ಸ್ಟ್ರಕ್ಷನ್ ವರ್ಕರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗಾರೆ ಕೆಲಸ ಮಾಡಿ ಪಾಸ್ ಪಡೆಯುವಂತಹ ಬಾಲಾಜಿ ಅವರಿದ್ದಾರೆ. ಸ್ನೇಹಿತರೆ, ಬಾಲಾಜಿ ಅವ್ರಿಗೆ ಅವರು 1 ಇಯರ್ ಪಾಸ್ ಪಡ್ಕೊತಾ ಇದ್ದರು. ಈಗ ಕೇವಲ 3 ಮಂತ್ಸ್ಗೊಂದ್ಸರಿ ರಿನ್ಯೂವಲ್ ಆಗೋ ಪಾಸ್ನ ಪಡ್ಕೊತಿದ್ದಾರೆ. ಅವ್ರಿಗೆ ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ಯಾವ ರೀತಿ ತೊಂದರೆ ಆಗುತ್ತೆ, ಮತ್ತು ಕ್ಯೂಯಲ್ಲಿ ನಿಲ್ಲಕ್ಕಾಗಿರ್ಬೋದು, ಬ್ಲಡ್ ಟೆಸ್ಟ್ಗಾಗಿರ್ಬೋದು, ಯಾಕೆ ಈ ರೀತಿ ಮಾಡಿದ್ರು ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ರೆಡಿ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ಏನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಅವರನ್ನೇ ಕೇಳಿ ಬರೋಣ. ಬನ್ನಿ ಸ್ನೇಹಿತರೆ. ಬಾಲಾಜಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಹೇಳಿ. ಬಾಲಾಜಿ ಅವರೇ, ಕನ್ಸ್ಟ್ರಕ್ಷನ್ ವರ್ಕರ್ಗೆ ಪ್ರೀ ಪಾಸ್ ಅಂತ ಕೊಡ್ತಿದ್ದಾರೆ. ಪ್ರೀ ಪಾಸ್ ಕೊಡ್ತಾ ಇದ್ದಾರೆ, ನಿಮ್ಗೆ ಟೈಮ್ ಕರೆಕ್ಟಾಗಿ ಸಿಗ್ತಾ ಇದೆಯಾ ಇಲ್ವಾ, ಅದನ್ನೊಂದು ಸ್ವಲ್ಪ ತಿಳಿಸ್ಕೊಡಿ. ಫ್ರೀ ಪಾಸ್ ಸಿಕ್ಕೋದ್ರಿಂದ ನಮ್ಗೆ ಅನುಕೂಲವಾಗಿದೆ. ಏನಂದ್ರೆ ಇವತ್ತು ಫ್ರೀ ಪಾಸ್ ಹಾಕಿ ನಾವು ಮೆಜೆಸ್ಟಿಕ್ ಅಲ್ಲಿ BTS ಡಿಪೋದಲ್ಲಿ ತಗೋಬೇಕಂದ್ರೆ 8 ದಿವಸ ಬಿಟ್ಕೊಂಡು ತಗೋಬೇಕು. ಇಲ್ಲಾಂದ್ರೆ 1 ದಿವಸ ರಜೆ ಹಾಕಿ ಫುಲ್ ಆಗಿ ನಿಲ್ಸ್ಕೊಂಡು ಮಾಡಿಸ್ಕೊಂಡು ಹೋಗ್ಬೇಕು. BTS ಪಾಸ್ ಇರೋದ್ರಿಂದ ಎಲ್ಲದಕ್ಕೂ ಸೌಕರ್ಯವಾಗಿದೆ. ಓಕೆ. ಏನೇನ್ ಕೇಳ್ತಾರೆ ನೀವು ಪಾಸ್ ತಗೋಬೇಕಾದ್ರೆ? ನಾವು ಪಾಸ್ ತಗೋಬೇಕಂದ್ರೆ ನಮ್ ಕಟ್ಟಡ ಕಾರ್ಮಿಕ ಐಡೆಂಟಿ ಕಾರ್ಡ್ ದಾಖಲೆ ಒಂದ್ ಜೆರಾಕ್ಸ್ ಕೊಡ್ಬೇಕು, ಆಧಾರ್ ಕಾರ್ಡ್ ಒಂದ್ ಜೆರಾಕ್ಸ್ ಕೊಡ್ಬೇಕು. ಓಕೆ. 2 ಕೊಟ್ರೆ ಕೊಡ್ತಾರೆ. ಆಧಾರ್ ಕಾರ್ಡ್ ಕೊಡ್ಬೇಕು, ಮತ್ತೆ ಕನ್ಸ್ಟ್ರಕ್ಷನ್ ವರ್ಕರ್ ID ಕಾರ್ಡ್. ಹೌದು, ID ಕಾರ್ಡ್ ವರ್ಕರ್ಸ್ ಕೊಡ್ಲೇಬೇಕು. ಯಾಕೆ 8 ದಿವಸ ಆದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ? ಅದನ್ನ ನೀವೇನು ಅಲ್ಲ, ಸಿಟಿ ಇದು ಮೆಜೆಸ್ಟಿಕ್ ಅಲ್ಲಿ ಏನ್ ಮಾಡ್ತಾರಂದ್ರೆ ತುಂಬಾ ಜನಕ್ಕೆ ಇದೇ ಮಾಡಕ್ ಆಗಲ್ಲ. ಆದ್ರಿಂದ ನೀವು 8 ದಿವಸ ಬಿಟ್ಕೊಂಡೆ ಬಂದು ತಗೋಬೇಕು, 1 ವಾರ ಆಗ್ಬೇಕು ಅಂತ 8 ದಿವಸ ಕರೆಕ್ಟ್ ಆಗಿ ತಗೋಬೇಕು. ಓಕೆ. ಅಂದ್ರೆ 1ನೇ ತಾರೀಕಿಂದ ಒಂದು 8 ದಿವಸ ಬಿಟ್ಬಿಟ್ಟು ನಂತರ ಹೋಗಿ ನೀವು ಪಾಸ್ ತಗೋಬೇಕು. ನಾವು 1ನೇ ತಾರೀಕೆ ಹಾಕೋದಿಲ್ಲ, 2-3 ದಿವಸ ಬಸ್ಸಲ್ಲಿ ಹೋಯ್ತೀವಿ, 1 ವಾರನೂ ಬಸ್ಸಲ್ಲಿ ಹೋಯ್ತೀವಿ. ಯಾಕಂದ್ರೆ ರಶ್ ಜಾಸ್ತಿ ಇರುತ್ತೆ ಅಂತ. ಓಕೆ. ನಾವು ಮೋಸ್ಟ್ಲಿ 15ನೇ ತಾರೀಕು ಹಾಕಿದ್ರೇನು ನಮ್ಗೆ ಸಿಕ್ಕದೆ 8 ದಿವಸ ಬಿಟ್ಕೊಂಡೆ. ನಮ್ಗೆ ಅಲ್ಲಿ 8 ದಿವಸ ಕಂಪಲ್ಸರಿ ತಗೊಂಡ್ಬಿಡ್ತಾರೆ. ಹೌದಾ? ಆದ್ರೆ ಈಗ ಮುಂಚೆ ಎಲ್ಲ 1 ಇಯರ್ ಪಾಸು ಅಂತ ಕೊಡೋರು, ಈಗ 3 ತಿಂಗಳಿಗೆ ರಿನ್ಯೂವಲ್ ಆಗೋ ಅಂತ ಪಾಸ್ಗಳೆಲ್ಲ ಕೊಡ್ತಿದ್ದಾರೆ. ಇವಾಗ 3 ತಿಂಗಳಿಗೆ ಪಾಸ್ ಕೊಡೋದ್ರಿಂದ ತುಂಬಾ ತೊಂದರೆ ಇದೆ. ಅವಾಗ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕು. ಇವಾಗ ನೋಡಿ, 1 ತಿಂಗಳಿಂದ ಮಳೆ ಹೋಯ್ತಾ ಇದೆ, ವರ್ಕ್ ಇಲ್ಲ. ಈ ತಿಂಗಳು ಲಾಸ್ಟ್ ಆಗುತ್ತೆ ನಮಗ್ ಪಾಸ್. ಅಷ್ಟೊತ್ತು ಮಳೆ ನಿಂತಿರುತ್ತೆ, ನಾವು ಹೋಗಿ ಪಾಸ್ ಮಾಡ್ಕೋಬೇಕಂದ್ರೆ 8 ದಿನ ಕಾಯ್ಬೇಕು. 8 ದಿವಸ ಏನಂದ್ರೆ ಪಾಸ್ ಬಂದು ಎಲ್ಲಾರಿಗೂ ಪ್ರತಿ 30 ದಿವಸನೂ ಬಳಕೆ ಬರಲ್ಲ. ಓಕೆ. ನಮ್ಗೆ ಸಿಕ್ಕದೆ ಒಂದ್ 10 ದಿವಸ, ಒಂದ್ 12 ದಿವಸ ಸಿಗ್ಬೋದು ಅಷ್ಟೇನೆ. ಯಾಕಂದ್ರೆ ಎಲ್ಲಾರು ಪರ್ಮನೆಂಟ್ ವರ್ಕ್ ಸಿಗಲ್ಲ ಅಲ್ಲಿ. ಒಂದು ಈ ಗಾರೆ ಕೆಲ್ಸದಲ್ಲಿ ಬಂದು ಇವತ್ತು ಈ ಬಿಲ್ಡಿಂಗ್ ಹೋದ್ರೆ ನಾಳೆ ಇನ್ನೊಂದು ಬಿಲ್ಡಿಂಗ್ ಹಾಕ್ತಾರೆ, ನಾಳೆ ಇನ್ನೊಂದು ಬಿಲ್ಡಿಂಗ್ ಹಾಕ್ತಾರೆ. ಕೆಲವು ಕಡೆ ಬಂದು ಬಸ್ ಸೌಕರ್ಯಗಳಿರಲ್ಲ. ಓಕೆ. ಇವಾಗ ಆತರ ಇರೋವಾಗ ಏನಾಗುತ್ತೆ ಅಂದ್ರೆ BMTC ಬಸ್ ಯಾವ ಲೈನ್ ಅಲ್ಲಿ ಹೋಗ್ಬೇಕು, ರಸ್ತೆ ಬಂದಾಗಿದ್ರೆ ಬೇರೆ ಲೈನ್ ಬದಲಾಯಿಸ್ಬಿಡ್ತಾರೆ. ಅವಾಗ ನಾವು ಆ ಬಸ್ಗಳನ್ನ ಯೂಸ್ ಮಾಡಕ್ ಆಗಲ್ಲ. ನಮ್ಗೆ ಸಿಕ್ಕದೆ ತಿಂಗಳಲ್ಲಿ ಒಂದು 15 ದಿವಸ 12 ದಿವಸ ಅಷ್ಟೇ. ಯಾಕೆ ಆತರ ಹೇಳ್ತಾ ಇದ್ದೀರಾ ಬಾಲಾಜಿ ಅವರೇ? ಇವಾಗ ಚೇಂಜಸ್ ಆಗಿದೆಯಲ್ಲ ಹೋದ್ ತಿಂಗಳಿಂದ. ಏನಾಗಿದೆ ಅಂದ್ರೆ ಈಗ ನೀವು ಯಾವ ಡೇಟ್ ತಗೊಂಡಿರ್ತೀರೋ ನೆಕ್ಸ್ಟ್ ಆ ಡೇಟ್ ವರ್ಗುನು ನೀವು ಯೂಸ್ ಮಾಡಬಹುದು. ಇವಾಗ ನಮ್ಗೆ ಇನ್ನ 30ನೇ ತಾರೀಕು ಇದೆಯಲ್ಲ ಪಾಸು. ಇವಾಗ 1ನೇ ತಾರೀಕಿಂದ 30ನೇ ತಾರೀಕು ಮಾತ್ರ ಮುಂಚೆ ಇತ್ತು ಪಾಸು. ಇಲ್ಲ 3 ತಿಂಗಳು ಪಾಸು. 3 ತಿಂಗಳು ಪಾಸು ಅಲ್ಲ, ಆ ಲೆಕ್ಕ ತಗೊಂಡ್ರು ಹಾಗೆ ಬರುತ್ತೆ. ನೀವು ಯಾವ ಡೇಟಿಗೆ ತಗೊಂಡಿರ್ತೀರೋ ನೆಕ್ಸ್ಟ್ ಕರೆಕ್ಟಾಗಿ ಕಂಟಿನ್ಯೂಗೆ ಈಗ ನೀವು 3 ತಿಂಗಳು ಆದ್ಮೇಲೆನೆ ನೀವು ತಗೋಬಹುದು ಮೇಡಮ್. ಅದೇ ಡೇಟ್ಗೆ ಇವಾಗ ನಾವು 1ನೇ ತಾರೀಕಿಗೆ ಹೋಗಿ ಹಾಕೋದಿಲ್ಲ.
ಓಕೆ. ಇವಾಗ ಮೋಸ್ಟ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾವ್ದಾದ್ರು ವರ್ಕ್ಗಳು ಇರುತ್ತೆ, ಇನ್ನೊಂದಲ್ಲಿ ರಶ್ ಅಲ್ಲಿ ಬಂದು ನಿಂತ್ಕೊಂಡು ಮಾಡ್ಸಕ್ ಆಗಲ್ಲ. ಓಕೆ. ಇವಾಗ ನಮ್ ತರ ಎಷ್ಟೋ ಜನ ಇರ್ತಾರೆ, ಇವಾಗ ರಜಾ ಇರೋರು ಹೋಗ್ತಾರೆ, ನಾವು ಕೆಲಸ ಮಾಡೋ ಹೋಗಕ್ಕಾಗಲ್ಲ. ನಾವು ಹೋಗೋದೇ ಒಂದು 10ನೇ ತಾರೀಕು ಮೇಲೇನೆ, ಅದು ತಿರ್ಗಾ ಅದ್ರಲ್ಲೂ ಇನ್ನ 8 ದಿವಸ ಎಕ್ಸ್ಟ್ರಾ ಆಗುತ್ತೆ. ಓಕೆ. ಅವಾಗ ನಮ್ಗೆ ಸಿಗೋದೇ 20ನೇ ತಾರೀಕೆ. ಅಂದ್ರೆ ನಿಮ್ಗೆ ಪಾಸ್ ಡೇಟ್ ಎಲ್ಲ ಚೇಂಜಸ್ ಆಗಿರೋದು ಗೊತ್ತಿಲ್ಲ ಅನ್ಸುತ್ತೆ ಬಾಲಾಜಿ ಅವರೇ ನಿಮ್ಗೆ. ಇವಾಗ ನಮ್ಗೆ 90 ದಿವಸ ಪಾಸ್ ಕೊಡ್ತಾರಲ್ಲ, ಓಕೆ, ನೀವ್ ಎಷ್ಟು ದಿವಸ ಬಿಟ್ಕೊಂಡೋದ್ರೆ ಆ 90 ದಿವಸ ಲಾಸ್ಟ್ ಎಂಡ್ ಅಲ್ಲಿ ಏನ್ 30 ಇದೆಯಾ 31 ಇದೆಯಾ ಅಲ್ಲಿಗೆ ಅದು ಎಂಡ್ ಆಗುತ್ತೆ. ಅದು ನೀವ್ ಹಂಗ್ ತಿಳ್ಕೊಬೇಡಿ. ನೀವು ಈಗ 1ನೇ ತಾರೀಕು ನೀವೇ ಅನ್ಕೋತಾ ಇದ್ದೀರಾ, ಈ ಸೆಪ್ಟೆಂಬರ್ 1ಕ್ಕೆ ತಗೊಂಡ್ರೆ ಅಕ್ಟೋಬರ್ ನವೆಂಬರ್ 31ರವರೆಗೂ ಬರುತ್ತೆ ಅಂತ ನೀವ್ ಅನ್ಕೊಂಡಿದ್ದೀರಲ್ವಾ? ಹೌದು 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 ಹೌದು. ಈಗ ಏನಾಗಿದೆ ಅಂದ್ರೆ ನೀವು ಈಗ ಇವತ್ತು 14 ಅಂತ ಇಟ್ಕೊಳ್ಳಿ. ಹೌದು. 14ನೇ ತಾರೀಕು ನೀವು ಸೆಪ್ಟೆಂಬರ್ ತಗೊಂಡಿದ್ರೆ ಅಲ್ಲಿಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 14 ಮೇಲೆ ನೀವು ಪಾಸ್ ತಗೋಬಹುದು. ಸರ್ ಇವಾಗ ಇನ್ನ ನಮ್ಗೆ ಇವಾಗ 15 ದಿವಸ ಇದೆಯಲ್ಲ, ಇವತ್ತು 14 ಆಯ್ತು, ಇನ್ನ 15 ದಿವಸ ಇದೆಯಲ್ಲ, ಇವಾಗ ನೆಕ್ಸ್ಟ್ ಪಾಸ್ ತಗೊಂಡಿದ ತಕ್ಷಣ ಒಂದು ವಿಡಿಯೋ ಮಾಡೋಣ ಮೇಡಮ್. ಓಕೆ ಓಕೆ ಮಾಡಿ. ನಮ್ಗೆ ಯಾವ ತರ ಸೌಕರ್ಯ ಸಿಗ್ತಾ ಇದೆ ಪಬ್ಲಿಕ್ ಅಂತ ನಾವು ತೋರಿಸ್ಬೋದಲ್ಲ. ಹೌದು ಹೌದು. ತಿಂಗಳು ನಾವು ಪಾಸ್ ಮಾಡ್ತಿದ್ಕೆ ಅವ್ರೇನ್ ಮಾಡಿದ್ರು, ಬ್ಲಡ್ ಚೆಕಪ್ ಯೂರಿನ್ ಚೆಕಪ್ ಎಲ್ಲ ಮಾಡಿದ್ಮೇಲೆ ನಿಮ್ಗೆ ಪಾಸ್ ಕೊಡೋದು ಅಂದ್ಬಿಟ್ಟು ಒಂದೇ ದಿವಸದಲ್ಲಿ ಪಾಸ್ ಕೊಟ್ರು. ಅಲ್ಲಿ ಮಾರ್ಜಿನ್ ಮಂದಿರದ ಹತ್ರ ಮಾಡಿಸ್ತು. ಇವಾಗ ಅವರು ರಿಪೋರ್ಟ್ ಇವತ್ತು ಕರೆಳಿದ್ದಾರೆ. ಓಕೆ. ನೋಡಿ ಇವತ್ತು ರಜೆ ಹಾಕ್ಬಿಟ್ಟು ತಗೋತಾ ಇದೀವಿ, ಆತರ ಪಾಸ್ ತಗೊಂತ ಇದೀವಿ. ಏನಂದ್ರೆ ಪಾಸ್ ಸೌಕರ್ಯಗಳು ಚೆನ್ನಾಗಿದೆ. ಏನಂದ್ರೆ ಫಸ್ಟ್ ಒಂದು ಕೊರೋನಾ ಮುಂಚೆ ಬಂದು 1 ಇಯರ್ ಕೊಡ್ತಾ ಇದ್ರು ಪಾಸ್. ಓಕೆ. ಆತರ ಕೊಟ್ರ ಪಾಪ ಬಡವರಿಗೆ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ 3 ತಿಂಗಳಿಗೆ ಕಳ್ಸಕ್ ಆಗಲ್ಲ. ಎರಡನೇದು ಏನಂದ್ರೆ ಅವಾಗ ಹೋಗ್ಬೇಕು. ಇವಾಗ ನಾವೆಷ್ಟೋ ಪರವಾಗಿಲ್ಲ, ನಮ್ಗೆ ಹೇಳ್ತೀವಲ್ಲ ಪರಮಾತ್ಮ ಪುಣ್ಯದಲ್ಲಿ ನಮ್ಗೆ ಎಷ್ಟೋ ಪರವಾಗಿಲ್ಲ, ನಮ್ಗೆಲ್ಲ ಸೌಕರ್ಯ ಇದೆ. ಇದ್ರೇನೋ ನಾವೇನೋ ಗಾರೆ ಕೆಲ್ಸ ನಡ್ಕೊಂಡೋಗಿ ಮಾಡ್ಕೊಂತೀವಿ. ಪಾಪ ಇಲ್ದವ್ರು ತೀರಾ ಬಡವ್ರು ಎಷ್ಟೋ ಜನ ಇರ್ತಾರೆ, ಅವ್ರು 3 ತಿಂಗಳಿಗೆ ಹೋಗ್ಬೇಕಂದ್ರೆ ಸೌಕರ್ಯ ಕಮ್ಮಿ ಇರ್ತದೆ. ನಾನ್ ಕೇಳ್ಕೊಳ್ಳೋ ಬೇಡಿಕೆ ಏನಂದ್ರೆ ನಮ್ಗೆ ಪಾಸ್ ಮತ್ತು ರಿನ್ಯೂಲ್ ಮಾಡೋವಾಗ ಒಂದೇ ಸತಿ ಮಾಡ್ಕೊಡ್ಬೇಕು, ಯಾಕಂದ್ರೆ ಸೌಕರ್ಯ ಚೆನ್ನಾಗಿರುತ್ತೆ. ಹೌದು. ಈಗ ನಿಮ್ಮ ಅನಿಸಿಕೆ ಏನಪ್ಪಾ ಅಂದ್ರೆ, ಮುಂಚೆ ಎಲ್ಲ 1 ಇಯರ್ ಪಾಸ್ ಕೊಟ್ಟು 1 ಇಯರ್ ವರೆಗೂ ನಾವು ಓಡಾಡ್ತಾ ಇರ್ಬೋದಿತ್ತು. ಈಗ 3 ತಿಂಗಳಿಗೂ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಬೇಕು ಅಂತ ಅದೊಂದು ಪ್ರಾಬ್ಲಮ್. ಹೌದು ಹೌದು. ಓಕೆ. 3 ತಿಂಗಳಿಗೆ ಹೋದ ತಕ್ಷಣ ಮತ್ತೇನು ನೀವು ಎಲ್ಲಾನು ID ಕಾರ್ಡು ಮತ್ತೆ ಜೆರಾಕ್ಸ್ ಎಲ್ಲ ಕೊಡ್ಬೇಕಾ? 3 ತಿಂಗಳಿಗೆ ಒಂದೊಂದ್ಸತಿನೂ ಕೊಡ್ಬೇಕು. ಓಕೆ. ಅದೆಲ್ಲ ಒಂದ್ ಕಡೆ. ಇವಾಗ ಬ್ಲಡ್ ಕಲೆಕ್ಟ್ ಮಾಡಕ್ ಹೋಗ್ತಾ ಇದೀನಲ್ಲ ರಿಪೋರ್ಟ್, ಅಲ್ಲೂ ಕಟ್ಟಡ ಕಾರ್ಮಿಕರ ದಾಖಲೆ ಕೊಟ್ಬಿಟ್ಟು ತಿರ್ಗಾ ನಾವು ಇದು ಕೊಡ್ಬೇಕು, ಕಟ್ಟಡ ಕಾರ್ಮಿಕರದು ಆಧಾರ್ ಕಾರ್ಡ್ 2 ದಾಖಲೆ ಕೊಡ್ಬೇಕು. ಓಕೆ. ಈಗ ಬ್ಲಡ್ ರಿಪೋರ್ಟ್ ಬಂದ್ಮೇಲೆ ನಿಮ್ಗೆ ಪಾಸ್ ಕೊಟ್ಟಿದ್ದ? ಹೌದೌದು. ಅಲ್ಲಿ ನಾವು ಚೆಕಪ್ ಮಾಡಿಸ್ಕೊಂಡಿದ್ವಿ ಅಂದ್ಮೇಲೆ ರಿಪೋರ್ಟ್ ಬರ್ಲಿಲ್ಲ, ನಾವು ಚೆಕಪ್ ಮಾಡಿಸ್ಕೊಂಡಿದ್ವಿ ಅಂತ ಅವ್ರು ಸ್ಲಿಪ್ ಕೊಟ್ರು. ಆ ಸ್ಲಿಪ್ ಕೊಟ್ಟ ಮೇಲೆ ಅವ್ರು ಕೊಟ್ರು. ಅಂದ್ರೆ ಬಸ್ ಪಾಸ್ ಎಲ್ಲೋ ಒಂದ್ ಕಡೆಗೆ ತುಂಬಾ ಯೂಸ್ ಆಗ್ತಾ ಇತ್ತು, ಮತ್ತೆ 1 ಇಯರ್ ವರ್ಗುನು ಅನುಕೂಲಕ್ಕೆ ತಕ್ಕಂತೆ ಇತ್ತು. ಈಗ ನಿಮ್ಗೆ ಅದು ಬದಲಾವಣೆ ಮಾಡ್ಬೇಕು ಅನ್ಸುತ್ತಾ? 3 ತಿಂಗಳು ಬೇಡ, ನಮ್ಗೆ 1 ಇಯರ್ ಪಾಸೇ ಕೊಡಿ, ರಿನ್ಯೂವಲ್ ಆಗೋ ತರ. ಹೌದು, ಅದೇ 1 ವರ್ಷದ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಬಡ ಜನಗಳಿಗೆ. ಇದ್ರಲ್ಲಿ ಏನಂದ್ರೆ 50% ಚೆನ್ನಾಗಿರೋರು ಯೂಸ್ ಮಾಡ್ಕೊಂತಾರೆ, 50% ಕೆಳಗಲ್ ಮಟ್ಟದವ್ರು ಯೂಸ್ ಮಾಡ್ತಾರೆ. ಕೆಲವ್ರಿಗೆ ಪಾಪ ಇನ್ನ ತೀರಾ ಬಡವರು ಇರ್ತಾರೆ, ಅವ್ರನ್ನ ಒಂದ್ ಸ್ವಲ್ಪ ಗಮನದಲ್ಲಿ ತಗೊಂಡು ಒಂದ್ ಸ್ವಲ್ಪ ಇದನ್ನ 1 ವರ್ಷ ಪಾಸ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ. ಓಕೆ ಬಾಲಾಜಿ ಅವರೇ, ಇವಾಗ ನೀವು ಕನ್ಸ್ಟ್ರಕ್ಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದೀರಲ್ವಾ, ನಿಮ್ಗೆ ಈ ಮಾಹಿತಿ ಗೊತ್ತಾದ್ಮೇಲೆ ಸುಮಾರು ನೀವು ಎಷ್ಟು ಜನಕ್ಕೆ ಈ ಕಾರ್ಡ್ ಅನ್ನ ಮಾಡಿಸ್ಕೊಳಕ್ ಹೇಳಿಯೋದಾಗಿರ್ಬೋದು, ಕಾರ್ಡ್ ಮಾಡಿಸ್ಕೊಟ್ಟಿರೋದಾಗಿರ್ಬೋದು ಮಾಡಿದೀರಾ? ನನಗೆ ತಿಳಿದಂಗೆ ಒಂದ್ 20 ಜನಕ್ಕೆ ಮೇಲೆ ಮಾಡ್ತಿದೀನಿ. ನನ್ನ ಹತ್ರ ಇನ್ನ 106 ಜನಕ್ಕೆ ಇದೆ ವರ್ಕರ್ಸ್. ಯಾಕಂದ್ರೆ ಔಟ್ರ್ ಸರ್ವಿಸ್ ಯಾರು ತಗೊಳಲ್ಲ. ಯಾಕಂದ್ರೆ ಔಟ್ರ್ ಸರ್ವಿಸ್ ಅಂದ್ರೆ ಬೇರೆ ಕೆಲಸ ಮಾಡೋರ್ಗೆ ನಾವು ಮಾಡ್ಕೊಟ್ಟಾಗ ನೀವು ನಿಮ್ಮಂತ ಆಫೀಸರ್ ಬಂದು ಏನ್ ಬಾಲಾಜಿ ಅವರೇ ಅವ್ರ ಗಾರೆ ಕೆಲಸ ಮಾಡ್ತಾರ ಅಂದ್ರೆ ನಮ್ಗೆ ಅಸಹಾಯ ಆಗುತ್ತೆ. ಆದ್ರಿಂದ ನಾವು ಕಣ್ಣಲ್ಲಿ ಅವ್ರ ಗಾರೆ ಕೆಲಸ ಮಾಡ್ತಾರ ಅಂತ ನೋಡಿದ್ಮೇಲೆ ನಾವು ಮಾಡ್ಕೊಡೋದು. ಇವಾಗ ಆತರ ಮಾಡಕ್ ಹೋದಾಗ ತುಂಬಾ ಜನ ವೈಟಿಂಗ್ ಲಿಸ್ಟ್ ಅಲ್ಲಿ ಇದಾರೆ. ಏನಂದ್ರೆ ಅಲ್ಲಿ ಆಫೀಸಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಫಸ್ಟ್ ವಿಜಯನಗರ ಮಾಡಿದ ಜಾಗದಲ್ಲಿ ಅವ್ರು ಇವಾಗ ಮಾಡ್ತಾ ಇಲ್ಲ, ಹೊಸ್ತಲ್ಲ ಹಳೇದ್ ಮಾತ್ರ ರಿನ್ಯೂಲ್ ಮಾಡ್ಕೊಡ್ತೀನಿ ಅಂತ ನೆಕ್ಸ್ಟ್ ನನಗೆ ರಿನ್ಯೂಲ್ ಮಾಡ್ಕೊಟ್ರು. ನಾನು ಇವಾಗ ಶ್ರೀರಾಮ್ಪುರದ ಕಡೆ, ನಾನು ಗೋಪಾಲ್ಪುರದಲ್ಲಿ ವಾಸ ಮಾಡಿದ್ರಿಂದ ನಾನು ಶ್ರೀರಾಮ್ಪುರ ಕಡೆ ಎಕ್ಸ್ಚೇಂಜ್ ಆಗೋದೆ. ಇವಾಗ ತುಂಬಾ ಜನಕ್ಕೆ ಮಾಡಕ್ ಆಗ್ತಾ ಇಲ್ಲ. ಇವಾಗ ಅಲ್ಲಿ ಶ್ರೀರಾಮ್ಪುರದಲ್ಲಿ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ, ನಿಮ್ ಏರಿಯಾದಲ್ಲಿ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ಏರಿಯಾದಲ್ಲಿ ನಾವೆಲ್ಲೂ ಹುಡ್ಕೊಂಡು ಮಾಡಕ್ ಆಗುತ್ತೆ. ಸರ್ಕಾರ ನಮ್ಗೆ ಏನಂದ್ರೆ, ನಾವು ಅನ್ಎಜುಕೇಟೆಡ್, ನಾವು ಓದಿಲ್ಲ. ನಾವು ಇವಾಗ ತುಂಬಾ ಜನಕ್ಕೆ ನಮ್ ತರ ಕೆಲಸ ಮಾಡಿರೋ ತುಂಬಾ ಬಡ ಜನಗಳಿಗೆ ಮಾಡಿಸ್ಬೇಕು ಅಂತ ಆಸೆ ಬೀಳ್ತಾ ಇದೀವಿ. ಇವಾಗ ಏನಾಗಿದೆ ಅಂದ್ರೆ,
ಪರ್ಫೆಕ್ಟ್ ಆಗಿ ನಾವು ನಡ್ಕೊಂತೀವಿ ನಮ್ಮ ಮನ್ಸಿಗೆ. ನಾವ್ ಯಾರಿಗೂ ತಪ್ಪು ಮಾಡಕ್ ಹೋಗಲ್ಲ, ಸರ್ಕಾರಕ್ಕೂ ತಪ್ಪು ತೋರ್ಸಲ್ಲ. ಓಕೆ. ಇವಾಗ ಏನಾಗಿದೆ ಅಂದ್ರೆ ನಾವು ಮಾಡಕ್ ಆಗಲ್ಲ ಅದನ್ನೆಲ್ಲ. ಹಾ ಹಾ ಇವಾಗ ದಾಖಲೆ ಮಾಡಕ್ ಆಗ್ದಾಗ ತುಂಬಾ ಜನ ಕಷ್ಟ ಬೀಳೋರು ಓಕೆ. ಇದಾರೆ. ಹಾ ಹಾ ಅಂದ್ರೆ ಇವಾಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ 60 ವರ್ಷ 58 ವರ್ಷ ಇನ್ನ ಕಷ್ಟ ಬೀಳ್ತಾ ಇದಾರೆ ಗಾರೆ ಕೆಲಸ ಮಾಡ್ಕೊಂಡು. 58 ಆಗಿ 72 ವರ್ಷ ನನ್ನ ಹತ್ರ ಮಾಡ್ತಾರೆ ಮುತ್ತಿನಿಗೆ. ಹಾ. ಆ 72 ವರ್ಷ ಆಗಿನೂ ಇನ್ನ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಅವ್ರಿಗೆಲ್ಲ ಮಾಡಕ್ ಆಗ್ತಾ ಇಲ್ಲ. ಅಂತವ್ರಿಗೆ ಆ ತರ ಕೊರತೆಗಳು ಏನಾದ್ರು ಅಂದ್ರೆ ಬೆನಿಫಿಟ್ ತುಂಬಾ ಇದೆ. ಬೇಕು ಅಂತ ಕೇಳ್ತಾ ಇದ್ದೀರಾ ಸರ್ಕಾರದ ಕಡೆಯಿಂದ? ಹೌದು. ಏನ್ ಅನುಕೂಲ ಮಾಡ್ಕೊಟ್ರೆ ಅವರಿಗೆ ಬೆಟರ್ ಅನ್ಸುತ್ತೆ? ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಅನುಕೂಲ ಬಂದು ಇವಾಗ ಇರೋವಾಗ ಏನೋ ಕಷ್ಟ ಬಿದ್ದವ್ರು ಅನ್ನ ತಿಂತಾ ಇದ್ರೆ, ನಾಳೆ ಕೈ ಕಾಲ್ ಮೇಲೆ ಕಲ್ಲಾಕೊಂಡು ಅವ್ರು ಹಾಸಿಗೆ ಹಿಡಿದು ಬಿಟ್ರೆ ಅವ್ರಿಗೆ ಕಾರ್ಡ್ ಕೊಟ್ಟಿಲ್ಲ ಅಂದ್ರೇನು, ಎರಡನೇದು ಕಟ್ಟಡ ಕಾರ್ಮಿಕರ ಕಡೆಯಿಂದ ಒಂದು ಪಿಂಚಿನ್ ಕೊಟ್ರೆ ಒಂದು ಸೌಕರ್ಯ ಇರುತ್ತೆ ಅಂತ ನನ್ಗೆ. ಆದ್ರಿಂದ ಅವ್ರ ಕೈಯಲ್ಲಿ ಆಗಿದಷ್ಟು ಅವ್ರು ತಿನ್ಕೊಂಡು ಹೋಗ್ಬೋದು. ಯಾಕಂದ್ರೆ ಮೆಡಿಸಿನ್ಗೆ ಅವ್ರ ಊಟಕ್ಕೆ. ಇವಾಗ ನಮ್ ಏರಿಯಾದಲ್ಲಿ ತುಂಬಾ ತೀರಾ ವಯಸ್ಸಾದವ್ನ ಗಾರೆ ಕೆಲಸ ಮಾಡ್ತಾ ಇದ್ದ, ಹತ್ರ 70 ವಯಸ್ಸಾಗಿದೆ. ಅವ್ರ ಇವ್ರ ಹತ್ರ 10-20 ಭಿಕ್ಷೆ ಪಡ್ಕೊಂಡ್ ತಿಂತಾ ಇದ್ದಾನೆ. ಅವ್ರ ಮಗ ಎಲ್ಲ ತೀರ್ಕೊಂಡ್ಬಿಟ್ರು. ಇವಾಗ ಕಾನೂನು ಆತರ ಅಂತವ್ರಿಗೆಲ್ಲ ಒಂದು ನೋಡಿ ಗುರುತು ಹಿಡಿದು ಅಂತವ್ರಿಗೆಲ್ಲ 1,000 ರೂಪಾಯಿ ಅವ್ರು ಸೀನಿಯರ್ ಪಿಂಚಿನ್ ಬಿಟ್ಟು ಕಟ್ಟಡ ಕಾರ್ಮಿಕರ ಕಡೆಯಿಂದ ಪಿಂಚಿನ್ ಕೊಟ್ರೆ ಸೌಕರ್ಯವಾಗಿರುತ್ತೆ. ಇವಾಗ ಗಾರೆ ಕೆಲಸ ಮಾಡಿರೋದಕ್ಕೆ ನಾವು ಪ್ರೂಫ್ ಇದೀವಿ, ನಮ್ ತರ 4 ಮೇಸ್ತ್ರಿಗಳು ಪ್ರೂಫ್ ಇದಾರೆ. ನೀವು ಏನ್ ಮಾಡ್ಬೋದು ಅಂದ್ರೆ, ಈ ತರ ನೀವು ಗಾರೆ ಕೆಲಸ ಮಾಡಿದ್ರ ಅಂತ ನಿಮ್ಮ ಕಡೆಯವ್ರ ಕಡೆ ಯಾರು ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದಾರೋ, ಇದು ಕಟ್ಟಡ ಕಾರ್ಮಿಕರು ಮಾಡಿಸ್ಕೊಂಡಿದಾರೋ ಅವ್ರ ಕಡೆಯಿಂದ ತಗೊಂಬನ್ನಿ, ಇಲ್ಲ ಮೇಸ್ತ್ರಿಗಳು ಯಾರಿದಾರೋ ಅವ್ರ ಕಡೆಯಿಂದ ಬರ್ಸ್ಕೊಂಬನ್ನಿ ಅಂದ್ರೆ ಆತರ ಮಾಡ್ಕೊಟ್ಟು ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಅವ್ರನ್ನೆಲ್ಲ ನೋಡಿದಾಗ ನಮಗ್ ಭಯ ಬರುತ್ತೆ, ನಾಳೆ ನಮ್ ಜೀವನ ಆತರ ಏನೋ ಅಂತ. ನಮ್ಗೇನೋ ನಾವು ಮಾಡಿಸ್ಕೊಂಡಿದೀವಿ, ನಾಳೆ ಪರಿಸ್ಥಿತಿ ಹೆಂಗಿರುತ್ತೋ ಅಂತ ನಾವು ಯೋಚನೆ ಮಾಡೋ ಪರಿಸ್ಥಿತಿಗಳಿಗೆಲ್ಲ ಮೇಡಮ್. ನಾಳೆ ಪರಿಸ್ಥಿತಿ ಯೋಚನೆ ಮಾಡ್ಬೇಕು ಅಂದ್ರೆ ಯಾವ ಟೈಮಲ್ಲಿ ಹೇಗಾಗುತ್ತೆ ಅಂತ. ಇವಾಗ ಕೊರೋನಾ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಾ? ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಆಟೋಮೆಟಿಕ್ ಆಗಿ ಆಯ್ತು. ತುಂಬಾ ಸಾಕಷ್ಟು ಜನ ಸಾವು ನೋವುಗಳು ಆಯ್ತು. ಮತ್ತೆ ಇನ್ನೊಂದ್ ಕಡೆ ಜನಗಳನ್ನೆಲ್ಲ ಭಯ ಪಡಿಸ್ಬಿಟ್ಟೆ ಹೋಯ್ತು ಅದು. ಹಾಗೆ ಮುಂದಿನ ನಾವು ಯೋಚನೆ ಮಾಡಕ್ಕಾಗಲ್ಲ. ಅಟ್ ಪ್ರೆಸೆಂಟ್ ಏನು ನಮಗ್ ಸಿಗುತ್ತೋ ಅದನ್ನ ನಾವು ಬಳಸ್ಕೊಳಕ್ ಟ್ರೈ ಮಾಡ್ಬೇಕು. ಅದೇ ನನ್ನಲ್ಲಿ ಕೇಳೋ ಬೇಡಿಕೆಗಳು ಏನಂದ್ರೆ, ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ನಮ್ ಕಡೆ ಬಂದು 62 ವರ್ಷ 72 ವರ್ಷ 68 ವರ್ಷ ವಯಸ್ಸಾದವ್ರು ಇದಾರೆ, ಅವ್ರು ಕಾರ್ಡ್ ಮಾಡ್ಕೊಟ್ಟಿಲ್ಲ ಅಂದ್ರೇನು ಕಟ್ಟಡ ಕಾರ್ಮಿಕರ ಕಡೆ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಓಕೆ. ಅಂದ್ರೆ ನಿಮ್ಮ ಒಂದು ಉದ್ದೇಶ ಅಟ್ಲೀಸ್ಟ್ ಪೆನ್ಷನ್ ಬರೋ ತರ ಆದ್ರೂ ಅವ್ರಿಗೆ ಮಾಡ್ಕೊಟ್ರೆ ಸೌಕರ್ಯವಾಗಿರುತ್ತೆ. ಯಾಕಂದ್ರೆ ಇನ್ನ 5-6 ವರ್ಷ ಕಷ್ಟ ಬೀಳ್ತಾರೆ ಅವ್ರು. ಕಷ್ಟ ಬೀಳದೆ ಏನಿಲ್ಲ, ಮಾಡ್ತಾ ಇದಾರೆ, ಇನ್ನ ಮಾಡ್ತಾ ಇದಾರೆ. ಬೇಕಾದ್ರೆ ಫೋಟೋಗಳು ಹಾಕಿಸ್ತೀನಿ ನಾನು, ಬೇಕಾದ್ರೆ ವಿಡಿಯೋ ಹಿಡಿದು. ಓಕೆ ಬಾಲಾಜಿ ಅವರೇ, ಈಗ ನೀವು ಕಾರ್ಡ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ ಒಂದು ಆಫೀಸ್ ನ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀರಾ ಅಥವಾ ಡೈರೆಕ್ಟ್ ಆಗಿ ಏನಾದ್ರು ನೀವೇ ಲೇಬರ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದೀರಾ, ಏನು ಅದು? ಇವಾಗ ಬೇರೆ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಶ್ರೀರಾಮ್ಪುರದವ್ರು, ಅವ್ರು ಆಗಲ್ಲ, ನಮ್ಮ ಏರಿಯಾ ಮಾತ್ರ ಅಂದ್ಬಿಟ್ರು, ಗೋಪಾಲ್ಪುರ ಮಾತ್ರ. ಓಕೆ. ಅಗ್ರಹಾರದಲ್ಲಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಎರಡನೇದು ಬಂದು ವಿಜಯನಗರದಲ್ಲಿ ಮಾಡ್ತಾ ಇದ್ದ, ಅವ್ರು ಮಾಡ್ತಾ ಇಲ್ಲ. ಓಕೆ. ಆದ್ರಿಂದ ನಾವು ಮಾಡೋದ್ ಬಿಟ್ಬಿಟ್ಟಿದೀವಿ. ಗೌರ್ಮೆಂಟ್ ಕಡೆಯಿಂದ ನಿಮ್ ಕೈಯಲ್ಲಿ ಆಗಿರೋದು ನೀವು ದಾಖಲೆಗಳನ್ನ ರೆಡಿ ಮಾಡಿ ಕೊಡ್ರಪ್ಪ, ನಾವು ಮಾಡ್ಕೊಡ್ತೀವಿ ಅಂದ್ರೆ ಖಂಡಿತ ನಾವು ಮಾಡ್ಕೊಡ್ತೀವಿ. ಕಟ್ಟಡ ಕಾರ್ಮಿಕರದ್ದು ಮಾತ್ರನೇ ನಾವು ಮಾಡ್ಸೋದು, ಬೇರೆ ಯಾರೇ ಪರಿಚಯ ಇದ್ರೆ ಅವ್ರದ್ದು ಕೊಡಲ್ಲ ನಾವು. ನಮ್ಮಲ್ಲಿ ಆಗಿರೋದು ಏನಂದ್ರೆ, ಕಾರ್ಮಿಕರು ಇವ್ರು ಮಾಡ್ತಾರೆ, ನಾಳೆ ಬಂದು ನೀವು ಆಫೀಸರ್ ಅವ್ರನ್ನ ಕೆಲಸ ಮಾಡಿ ತೋರ್ಸಪ್ಪ ಅಂದಾಗ ಅವಾಗ ನಾವು ತಲೆ ಬಗ್ಬಾರ್ದು. ಹೌದು. ಮಾಡಪ್ಪ ಅಂದಾಗ ಮಾಡಿ ತೋರಿಸ್ಬೇಕು ಅವ್ರ ಕೆಲ್ಸನ. ಯಾವ್ದೇ ಕೆಲ್ಸದ ಮೇಲೆ ಕರ್ಕೊಂಡ್ ಹೋದ್ರೇನು, ಹೌದು, ನೀವು ಕೆಲಸ ಮಾಡಿಲ್ಲ, ನೀವು ಆಫೀಸರ್ ಎನ್ಕ್ವೈರಿ ಬರ್ತೀರಾ, ಅಲ್ಲೆಲ್ಲ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಮಾಡಿ ತೋರ್ಸಪ್ಪ ಅಂದ್ರೆ ಟಕ್ಕಂತ ನಿಂತು ಮಾಡಿ ತೋರಿಸ್ಬೇಕು ಅವ್ರು. ಬಾಲಾಜಿ ಅವ್ರೆ, ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಪಾಸ್ ಕೊಡೋ ಒಂದು ಉದ್ದೇಶದಿಂದ ಸಾಕಷ್ಟು ಜನ ಲೇಡೀಸ್ ಅಂದ್ಕೊಳ್ಳಿ, ಈಗ ಗಾರ್ಮೆಂಟ್ ವರ್ಕರ್ ಆಗಿರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಿಗೆ ಹೋಗೋರಾಗಿರ್ಬೋದು, ಎಲ್ಲರೂ ಕೂಡ ಹೆಲ್ಪರ್ ಆಗಿ ಹೋಗ್ತಾ ಇದ್ದೀವಿ, ಕನ್ಸ್ಟ್ರಕ್ಷನ್ ವರ್ಕರ್ ಗಾರೆ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಏನಾಗಿದೆ ಅಂದ್ರೆ ಮೇಡಮ್, ನಮ್ಮ ಹೆಸರುಗಳು ಹೇಳ್ಕೊಂಡು ತುಂಬಾ ಜನ ತಿನ್ನೋರಿದ್ದಾರೆ. ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟು ಅವ್ರು ಬೇರೆ ಬೇರೆ ಏನ್ ಕೆಲಸ ಮಾಡ್ತಾ ಇದ್ರು ಲೇಬರ್ ಕಾರ್ಡ್ ಮಾಡಿಸ್ಕೊಂಡು ಪಾಸ್ ಪಡ್ಕೊಂತಿದ್ದಾರೆ. ಅಂತದ್ನ ನಾನು ಸಾಕಷ್ಟು ಬಸ್ ಅಲ್ಲಿ ನೋಡಿದೀನಿ. ಅಬ್ಜೆಕ್ಷನ್ ನಾವು ನೋಡಿದೀವಿ, ತುಂಬಾ ಜನ ನೋಡಿದೀವಿ. ನೋಡಿ, ಅವರು ಯಾವ್ಯಾವ ರೀತಿ ಫೇಕ್ ಕಾರ್ಡ್ಗಳನ್ನ ಹಿಡ್ದಾಕಿದ್ರು ಕೂಡ ಒಂದ್ ಕಡೆ ಹಗರಣ ನಡೀತಾನೆ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನೋಡಿ, ಸಾಕಷ್ಟು ಜನಕ್ಕೆ ನೋಡಿ, ನೀವು ಈಗ ಹೇಳ್ತಾ ಇದ್ದೀರಾ 70 ವರ್ಷ ಆಗಿದೆ, ಅವ್ರಿಗೆ ಏನೂ ಅನುಕೂಲ ಇಲ್ಲ ಅಂತ, ಸಿಗಂತವ್ರಿಗೆ ಸಿಗ್ತಾ ಇಲ್ಲ. ಇವಾಗ ನಮ್ಮಲ್ಲಿರೋ ನಾನು ಕೊರತೆನ ನಾನು ಮನ್ಸಾರೆ ಬೇಡಿಕೆ ಇಡ್ತಾ ಇದ್ದೀನಿ. ಓಕೆ. ಇವಾಗ ಒಂದು ಮನುಷ್ಯನ ನಾವು ನೋಡ್ತೀವಿ, ಒಂದು ಮನುಷ್ಯನ ನಾವು ನೋಡಿದಾಗ ಇವ್ರ ಆಫೀಸರ, ಇವ್ರು ಕೂಲಿ ಕೆಲಸ ಮಾಡೋರ ನೋಡ್ದಾಗ್ಲೇ ಗೊತ್ತಾಗುತ್ತೆ. ಇವಾಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನನ್ನ ಸ್ಟೋರಿ ಹೇಳ್ಬಿಟ್ಟು ಆಮೇಲೆ ಬೇರೆಯವ್ರು ಹೇಳ್ತೀನಿ. ನಾನೇನ್ ಮಾಡಿದೆ, ಒಂದ್ಸತಿ ಊರ್ಗ್ ಹೋಗೋವಾಗ ಒಳ್ಳೆ ಬಟ್ಟೆ ಹಾಕೊಂಡು BTS ಬಸ್ ಅಲ್ಲಿ ಹತ್ತಿದೆ. ನನ್ನ ಮುಖ ನೋಡ್ಬಿಟ್ಟು ಹೋಗ ಹಿಂದೆ ಬಾಕ್ಸ್ ತೋರಿಸ್ತಾ ಇದ್ಯಾ ಅಂದ್ರು. ನಾನಂದೆ,
ನೋಡಪ್ಪ, ಫಸ್ಟ್ ರೀಸೆಂಟ್ ಆಗಿ ಮಾತಾಡು, ನಾನು ರೀಸೆಂಟ್ ಆಗಿ ಮಾತಾಡ್ತೀನಿ. ಓಕೆ. ನಂದು ಏನಿದೆ ದಾಖಲೆ ನೋಡ್ಬಿಟ್ಟು ಆಮೇಲೆ ನೀನ್ ಮಾತಾಡ್ಬೇಕು. ಇವಾಗ ನಾನು ಊರಿಗೆ ಹೋಗ್ಬೇಕಂದ್ರೆ ಬೇರೆ ಎಲ್ಲೂ ಬಳಸಲ್ಲ. ಮಾಗಡಿ ರೋಡಿಂದ ಬರೀ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ವರ್ಗು ಪಾಸ್ ಬಳಸ್ತೀನಿ ಅಷ್ಟೇ, ಟ್ರೈನ್ಗೆ ಹೋಗೋದಕ್ಕೆ. ಓಕೆ. ಮಿನಿಮಮ್ ಎಷ್ಟು? 5 ರೂಪಾಯಿ ಇಲ್ಲ 10 ರೂಪಾಯಿ. ಓಕೆ. ಇವಾಗ ನಾವು ಎಲ್ಲಾ ಟೈಮು ನಾವು ಕೊಳಕುಪೇಟೆಯಲ್ಲೇ ಇರ್ತೀವಿ. ಓಕೆ. ಇವಾಗ 24 hours ನೀವು ಯಾವಾಗಾರು ಕರೀರಿ, ಬಾಲಾಜಿ ಅವ್ರ ಎಮರ್ಜೆನ್ಸಿ ಈ ತರ ವರ್ಕ್ ಆಗಿದೆ, ಈ ತರ ಪ್ರಾಬ್ಲಮ್ ಆಗಿದೆ ಅಂದ್ರೆ ಬರ್ತೀವಿ ಮೇಡಮ್, 1 hour 2 hour ಒಳಗೆ ಇಂಥ ಟೈಮಿಗೆ ಬರ್ತೀನಿ ಅಂದ್ಬಿಟ್ಟು ಆ ಸ್ಪಾಟ್ಗೆ ಹೋಗ್ಬಿಡ್ತೀವಿ, ನಾವು ಆ ವರ್ಕ್ ಮಾಡ್ಕೊಡ್ತೀವಿ. ಇವತ್ತಿನವರೆಗೂ ಹಂಗೇನೆ, ಚಿಕ್ಕ ವಯಸ್ಸಿಂದ ಅದೇನೆ. ಇವಾಗ ಏನಾಗಿದೆ ಅಂದ್ರೆ ಒಬ್ಬರನ್ನ ನೋಡ್ದಾಗ್ಲೇ ಅವ್ರು ವರ್ಕ್ ಮಾಡ್ತಾರ ವರ್ಕ್ ಮಾಡಲ್ವಾ ಅಂತ ಗೊತ್ತಾಗುತ್ತೆ. ಇವಾಗ ಗಾರೆ ಕೆಲಸ ಮಾಡೋರಿಗೆ ನಾವು ಇವತ್ ಕೆಲಸ ಬಿಟ್ಟು ಇನ್ನ 1 ವರ್ಷ ಆದ್ರೆ ಕಾಲಲ್ಲಿ ಸಿಮೆಂಟ್ ಇರುತ್ತೆ, ಆ ಮೂಗುರುಗಳಲ್ಲಿ ಗೊತ್ತಾಗುತ್ತದೆ ಗಾರೆ ಕೆಲಸ ಮಾಡೋರು. ಇವಾಗ ಏನ್ ಮಾಡ್ತಾರ ಅಂದ್ರೆ ಫ್ಯಾಕ್ಟ್ರಿ ವರ್ಕ್ ಅಲ್ಲಿ UAC PF ಎಲ್ಲ ಇರುತ್ತೆ. ನಮ್ಗೆ ಯಾವ ಸೌಲಭ್ಯ ಇಲ್ಲ, UAC ಇಲ್ಲ PF ಇಲ್ಲ. ಇವಾಗ ಏನ್ ಮಾಡ್ತಾರ ಅಂದ್ರೆ ನಮ್ಮ ಹೆಸರು ಹೇಳಿ ಅವ್ರು ಪಾಸ್ಗಳು ತಗೊಂತ ಇದಾರೆ. ನಮ್ಮಲ್ಲಿ ಹೇಳ್ತಾ ಇರೋದು ಏನಂದ್ರೆ ತೀರಾ ಬಡ ಜನ ಅದಾವ್ದು ಬಂದು ಮನೆ ಕೆಲಸ ಮಾಡ್ತಾರೆ, ಬೇರೆ ಎಲ್ಲ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ, ಅವ್ರು ಹುಟ್ಟು ಬಟ್ಟೆಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತದೆ ಅವರು ಯಾವ ತರ ಇದಾರೆ ಅಂತ. ಅಂತವ್ರಿಗೆ ಪಾಸ್ ಕೊಡ್ಬೋದು. ಇವಾಗ ಎಷ್ಟೋ ಜನ ನಾನು ಇದನ್ನ ನಾನು ಕೆಲ್ಸಕ್ಕೂ ಇಷ್ಟ ಬೀಳಲ್ಲ, ಯಾಕಂದ್ರೆ ಎಷ್ಟೋ ಜನ ಗಂಡ ಇಲ್ಲ, ಪಾಪ ಹೆಂಗಸರು ಕಷ್ಟ ಬಿದ್ದು ಪ್ರತಿ ಅಂಗಡಿಗೆ ಹೋಗಿ ಬೇರೆ ಕಡೆ ಮನೆ ಕೆಲಸ ಮಾಡಿ ಈ ಪಾಸ್ ಇಂದ ಅವ್ರಿಗೆ 10 ರೂಪಾಯಿ ಉಳಿತಾಯ ಆಗುತ್ತೆ. ಅಂತವ್ರು ಕೊಡೋದು ನಮಗೂ ಸಂತೋಷ. ಇವಾಗ ಮೆಜೆಸ್ಟಿಕ್ ಅಲ್ಲಿ ನಾವು ಪಾಸ್ ನಿಂತ್ಕೊಂಡ್ರೆ 8 ದಿವಸ ಆಗುತ್ತೆ. ಅಲ್ಲಿ ನೋಡಿದ್ರೆ ನಮ್ಗನ ಟಿಪ್ ಟಾಪ್ ಆಗಿರ್ತಾರೆ, ಲೇಡೀಸ್ ಗಳು ಅಷ್ಟೇ ಚೆನ್ನಾಗಿ ಟಿಪ್ ಟಾಪ್ ಆಗಿರ್ತಾರೆ. ಅವರು ಬಂದು ಕಟ್ಟಡ ಕಾರ್ಮಿಕರು ಅಂದ್ಬಿಟ್ಟು ನಾವು ಕಾರ್ಮಿಕರು ಅಂತ ಪಾಸ್ ತಗೊಂತಾರೆ. ಇದು ಕೂಡ ಎಲ್ಲೋ ಒಂದ್ ಕಡೆ ಇದನ್ನು ಸರ್ಚ್ ಮಾಡಿ ಆ ತರದ್ನೆಲ್ಲ ಬ್ಯಾನ್ ಮಾಡ್ಬೇಕು ಅನ್ಸುತ್ತಾ ನಿಮ್ಗೆ? ನಾವು ಖಂಡಿತ ನಾವ್ ಹೇಳ್ತಾ ಇರೋದು ಅದು ಬ್ಯಾನ್ ಮಾಡ್ಬೇಕು. ಇವಾಗ ಏನಂದ್ರೆ ನಮ್ ತರ ಎಷ್ಟೋ ಜನ ಇನ್ನ ತಿನ್ನದೇ ಇರೋರು ಎಷ್ಟೋ ಜನ ಇದ್ದಾರೆ ಕಾರ್ಮಿಕರು. ನಿಜಾಂಶ ಇಷ್ಟೇನೆ, ಇನ್ನ ನಮ್ಮ ಕಟ್ಟಡ ಕಾರ್ಮಿಕರಲ್ಲಾಗ್ಲಿ ನಮ್ಮ ಹತ್ರ ಸಿಗೋ ಸೌಲಭ್ಯಗಳಾಗ್ಲಿ ಇನ್ನ ತಿನ್ನದೇ ಇರೋರು ಎಷ್ಟೋ ಜನ ಇದ್ದಾರೆ. ಕೆಲವು ಬಡಪಾಯಿಗಳು ಗೊತ್ತೇ ಇಲ್ಲ. ಇನ್ನೊಂದು ರೀಸನ್ ಹೇಳ್ತೀನಿ ಮೇಡಮ್, ಇವಾಗ ಏನಾಗಿದೆ ಅಂದ್ರೆ ಭಾಷೆ ಗೊತ್ತಿಲ್ಲ, ಸ್ಟೇಟು ಬೇರೆ, ಲ್ಯಾಂಗ್ವೇಜ್ಗಳು ಬೇರೆ, ತಮಿಳು ತೆಲುಗು ಹಿಂದಿ ಮರಾಠಿ ಅಂತ ಬರ್ತಾರೆ, ಈ ಕಾರ್ಯ ಕೆಲಸ ಮಾಡ್ತಾರೆ, ಅಂತವ್ರು ಕಷ್ಟ ಬಿದ್ದು ಮಾಡ್ತಾರೆ. ಇವಾಗ ಏನಂದ್ರೆ ಯಾವ್ದು ಇಲ್ದೇನೆ ಇದನ್ನ ಬಂದು ಬಳಸ್ಕೊಂಡ್ ತಿಂತಾರೆ ಅಂದ್ರೆ ನಮ್ಗೊಂಥರ ನಾಚಿಕೆ ಇದು. ಯಾಕಂದ್ರೆ ಸರ್ಕಾರ ಕೊಡ್ತಾ ಇದೆ ಅಂತ ಬಂದು ಈಸ್ಕೊಂಡು ತಪ್ಪದು. ಅವ್ರೇನ್ ಹೇಳ್ತಾರಂದ್ರೆ ಒಂದು ಕಾರ್ಮಿಕರು ಒಂದು ಮೂಟೆ ಹೊರವನಿಗೆ ಒಂದು ಪಾಸ್ ಕೊಡ್ಬೋದು, ಯಾಕಂದ್ರೆ ಅವ್ನ ರೀತಿ ನೋಡಿದ್ರೇನೆ ಗೊತ್ತಾಗುತ್ತದೆ. ಒಂದು ಫ್ಯಾಕ್ಟ್ರಿ ಕೆಲಸ ಮಾಡೋನು ಅವನ್ಗೆ ಯಾವ ತರ ಕೆಳಗಡೆ ಮಟ್ಟದಲ್ಲಿದೆ. ಇವಾಗ ಅವ್ರಿಗೆಲ್ಲ ಏನ್ ಮಾಡ್ಬೇಕಂದ್ರೆ ನಿಮ್ ಫ್ಯಾಕ್ಟ್ರಿಯಲ್ಲಿ ಏನೇನ್ ಸೌಲಭ್ಯ ಇದೆ ಅದನ್ನ ನೋಡಿ ನೀವು ಕೊಡ್ಬೋದು. ಅವಾಗ ಆ ಫ್ಯಾಕ್ಟ್ರಿ ಎಲ್ಲ ಅವ್ರು ಮೆನ್ಷನ್ ಮಾಡ್ಕೊಡ್ಬೇಕು, ನಮ್ಗೆ UAC ಇದೆ PF ಇದೆ ಇವ್ರಿಗೆ ಈ ತರ ಎಲ್ಲ ಕೊಟ್ಟಿದ್ವಿ ಅಂದ್ರೆ ಅವಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಅಲ್ಲೇ ಕಟ್ ಮಾಡ್ತಾರೆ ಫ್ಯಾಕ್ಟ್ರಿಗಳಲ್ಲಿ. ನೀವು ಈ ತರ ಇಲ್ಲಿ ಎಲ್ಲಾ ಸೌಲಭ್ಯ ತಗೊಂಡು ಅಲ್ಲಿ ಗೌರ್ಮೆಂಟ್ ಹೋದಾಗ ನಮಗ್ ಪ್ರಾಬ್ಲಮ್ ಬರುತ್ತೆ, ನೀವು ತಗೋಬೇಡಿ ಅಂತ ಹೇಳ್ಬೇಕು ಅವ್ರಿಗೆ. ಒಳ್ಳೆ ಲೇಡೀಸ್ ಟಿಪ್ ಟಾಪ್ ಆಗಿದ್ದಾರೆ ಅಂಡ್ ಬ್ಯಾಗ್ ಎಲ್ಲ ಹಾಕೊಂಡು ಅವ್ರು ಬಂದು ಕಟ್ಟಡ ಕಾರ್ಮಿಕರು ಪಾಸ್ ತಗೋತಾರೆ. ಬಾಲಾಜಿ ಅವರೇ, ನೆಕ್ಸ್ಟ್ ನೀವು ಏನಾದ್ರೂ ಪಾಸ್ ತಗೊಳಕ್ ಹೋದಾಗ ಅಥವಾ ನಿಮ್ಮಲ್ಲಿ ಎಲ್ಲಾದ್ರೂ ಆತರ ಕಂಡು ಬಂದಾಗ ಅವ್ರಿಗೆ ಗೊತ್ತಿಲ್ದಂಗೆ ಒಂದು ಫೋಟೋ ತೆಗೆದು ಕಳ್ಸಕ್ಕಾಗುತ್ತಾ? ಖಂಡಿತ ಕಳಿಸ್ತೀವಿ ಮೇಡಮ್, ಅದರಿಂದ ಏನ್ ತಪ್ಪಿಲ್ಲ. ಒಂದು ದೂರದಿಂದ ಆಗಿರ್ಬೋದು ನೋಡಿ. ನಾವ್ ವಿಡಿಯೋ ನೋಡೋ ತರಾನೇ ನಮ್ಮ ಆಳ್ನ ಹಿಂದೆಗಡೆ ಇಟ್ಟು ನಾವ್ ವಿಡಿಯೋ ಹಿಡಿದು ಅವ್ರನ್ನ ಕಳಿಸ್ತೀವಿ. ನಮ್ಮ ಆಳು ಅಲ್ಲಿ ಒಬ್ರು ನಿಂತಿರ್ತಾರೆ, ಮುಂದೆ ಅವ್ರು ನಿಂತಿರ್ತಾರೆ. ನನ್ನಲ್ಲಿ ಕೇಳ್ಕೊಳ್ಳೋ ಬೇಡಿಕೆ ಇಷ್ಟೇನೆ, ನಾವಾರು ಪರವಾಗಿಲ್ಲ ಮೇಡಮ್, ನಮ್ಗನ ಕೆಳಗೆ ಎಷ್ಟೋ ಜನ ಇದ್ದಾರೆ. ಕೊರೋನಾ ಟೈಮ್ ನಲ್ಲಿ ಗೌರ್ಮೆಂಟ್ ಎಷ್ಟೋ ಹೆಲ್ಪ್ ಮಾಡ್ತು, ಬೇರೆ ಬೇರೆ ಕಂಪ್ನಿಯವರು ಎಷ್ಟೋ ಹೆಲ್ಪ್ ಮಾಡಿದ್ರು. ಆತರ ನಮ್ ಸರ್ಕಾರ ನಮ್ಮನ್ನ ಕಾಪಾಡಿದೆ. ಇವತ್ತಿಗೆ ನಾನು ಹೇಳೋದೇನಂದ್ರೆ ನಮ್ಗನ ಕೆಳಗಲ್ ಮಟ್ಟದವರು ಎಷ್ಟೋ ಜನ ಇದ್ದಾರೆ. ಇವಾಗ ನೋಡಿ ಎಜುಕೇಶನ್ ಇದೆ ಅಂತ ಹೇಳಿದ್ದಾರೆ, ಮಕ್ಕಳಿಗೆ ಸೌಲಭ್ಯ ಸಿಗುತ್ತೆ ಅಂತೆ. ಇಲ್ಲಿವರೆಗೂ ನಾನು 3 ಮಕ್ಕಳಿಗೂ ಯಾವ್ದಕ್ಕೂ 1 ರೂಪಾಯಿ ಎಜುಕೇಶನ್ ತಗೊಂಡಿಲ್ಲ. ಇವಾಗ ನಾನು ತಿಳಿದು ಹೋಗಿ ಹಾಕಕ್ ಹೋದೆ, ಟೈಮ್ ಆಗಾಯ್ತು ಅಂದ್ರೆ ಹಾಕ್ಲೇ ಇಲ್ಲ ನಾನು. ನಮ್ಗೇನಂದ್ರೆ ನಮ್ ಕಷ್ಟ ಬೀಳೋ ತಾಕತ್ತಿದೆ. ಇನ್ನು 2 ವರ್ಷ 3 ವರ್ಷ ಕಷ್ಟ ಬಿದ್ರೆ ನಮ್ಗೆ ನಡೀತದೆ. ಇವಾಗ್ಲೇ 49 ವಯಸ್ಸಾಗೈತು, ನಮ್ಗೆ ಬ್ಯಾಕ್ ಪೈನ್ ನೋವುಗಳಿದೆ, ಆಗಲ್ಲ. ಏನಂದ್ರೆ ತುಂಬಾ ಜನ ಬಡ ಮಟ್ಟದಲ್ಲಿದ್ದಾರೆ. ನಾವೇನ್ ಹೇಳೋದಂದ್ರೆ ನಮ್ಗೊಂದ್ ಸ್ವಲ್ಪ ಸೌಲಭ್ಯಗಳನ್ನ ಕೊಡಿ, ಏನು ಕಾರ್ಡ್ಗಳನ್ನ ಮಾಡ್ಸೋರಿಗೆ ನಾವು ಖಂಡಿತ ಮಾಡಿಸ್ಕೊಡ್ತೀವಿ. ಇರೋರ್ಗಂತೂ ನಾವು ಖಂಡಿತ ಮಾಡ್ಸಲ್ಲ, ಬೇರೆಯವ್ರಿಗಂತೂ ಖಂಡಿತ ಮಾಡ್ಸಲ್ಲ. ನಮ್ ಕಟ್ಟಡ ಕಾರ್ಮಿಕರಲ್ಲಿ ಮಾಡಿರೋದು ಪ್ರೂಫ್ ಸಮೇತ ನಾವು ಕೊಡ್ತೀವಿ. ಅಂದ್ರೆ ನಿಮ್ಮ ಒಂದು ಉದ್ದೇಶ ಸೋಷಿಯಲ್ ವರ್ಕ್ ಮಾಡ್ಬೇಕು, ಅಟ್ಲೀಸ್ಟ್ ಕಾಯ್ತಾ ಇದೀವಿ, ಆಗಲ್ಲ. ನಾವಾದ್ರೂ ಬಳಸ್ಕೊಂಡಿಲ್ಲ, ನಮ್ಮ ಮಕ್ಳಿಗೆ ಬಳಸ್ಕೊಂಡಿಲ್ಲ, ಬೇರೆಯವ್ರಿಗಾದ್ರೂ ಯೂಸ್ ಆಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದೀವಿ.
ಹೌದು, ನಾವು ಮಾಡ್ಬೇಕು ಅಂತ ಆಸೆ ಬೀಳ್ತಾ ಇದೀವಿ. 25 ವರ್ಷದಿಂದ ಕಷ್ಟ ಬಿದ್ದು 35 ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಆಗೋಯ್ತು. ನಾನ್ ಸಾಧನೆ ಎಲ್ಲ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಬಂದ್ಬಿಟ್ಟೆ ಕೆಲ್ಸದಲ್ಲಿ. ಇವತ್ ನನ್ ಕೈಯಲ್ಲಿ ಆಗಲ್ಲ. ನಮ್ ತರ ಇನ್ನ ಕಷ್ಟ ಬೀಳೋರ್ಗೆ ನಮ್ ಕೈಯಲ್ಲಿ ಆಗಿದಷ್ಟು ಸೌಕರ್ಯ ಮಾಡ್ಕೊಡ್ಬೇಕು. ನಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಕೇಳೋದು ಅಧಿಕಾರಿಗಳಿಗೆ, ಇಲ್ಲ ನಮ್ ಕೈಯಲ್ಲೇ ಕಲೆಕ್ಟ್ ಮಾಡ್ಕೊಂಬಂದ್ ಕೊಡಪ್ಪ, ನಾವ್ ಮಾಡ್ಕೊಡ್ತೀವಿ ಅಂದ್ರೇನು ಅಲ್ಲೇ ಆಫೀಸಲ್ಲಿ ಹೆಡ್ ಆಫೀಸಲ್ಲಿ ಕೊಡೋದಕ್ಕೂ ಸಿದ್ಧ. ಇಲ್ಲ ನಿಂತ್ಕೊಂಡು ನಿಮ್ ಏರಿಯಾದಲ್ಲೇ ನೀನ್ ಮಾಡ್ಕೊಡಪ್ಪ ಅಂದ್ರೇನು ಅದಕ್ಕೂ ನಾವು ಸಿದ್ಧವಾಗಿದ್ದೀವಿ. ನಮ್ಗೆ ಹಣ ಕಾಸಿನ ಬಗ್ಗೆ ನಾವ್ ಆಸೆ ಬೀಳ್ತಾ ಇಲ್ಲ. ನಮ್ಮಲ್ಲಿ ಗೌರ್ಮೆಂಟ್ ಅಲ್ಲಿ ಈ ತರ ಬಳಕೆ ಇದೆ, ಜನಗಳು ಈ ತರ ಮೋಸ ಮಾಡ್ಬೇಡ್ರಿ, ಈ ತರ ಒಳ್ಳೇದಾಗಿರಿ, ಕ್ಲೀನ್ ಆಗಿ ಕಷ್ಟ ಬೀಳಿ, ಏನು ಮೋಸ ವಂಚನೆ. ಇನ್ನೊಂದ್ ಏನಂದ್ರೆ ಈ ಕಟ್ಟಡ ಕಾರ್ಮಿಕರಲ್ಲಿ ಏನಾಗಿದೆ ಅಂದ್ರೆ ತುಂಬಾ ವರ್ಷದಿಂದ ಕೆಲಸ ಮಾಡೋರು ಹಣ ಕಾಸು ಮಾಡ್ತಾ ಇಲ್ಲ. ಇವಾಗ ಇದ್ರಲ್ಲಿ ಏನು ಗೊತ್ತಿಲ್ಲದವರೆಲ್ಲ ನಾನ್ ಮೇಸ್ತ್ರಿ ಅಂತ ಬರ್ತಾರೆ. ಎರಡನೇದ್ ಏನ್ ಮಾಡ್ತಾರೆ, ಬಡ ಜನಗಳು ಮೋಸ ಮಾಡ್ಕೊಂತಾರೆ, ದುಡ್ಡುಗಳು ಇಸ್ಕೊಂಡ್ಬಿಡ್ತಾರೆ, ಮುಕ್ಕಾಲ್ ಭಾಗಕ್ಕೆ ಕೆಲಸ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಬಸ್ ಪಾಸ್ ಯಾವ ತರ ನಡೀತಿದೆ ಅದೇ ತರನೇ ಇದನ್ನು ನಡೀತಾ ಇರೋದು, ಗ್ಯಾರಂಟಿ ಇಲ್ಲ. ಇದನ್ನ ನಾನು ಹೇಳೋದು, ಇವಾಗ ನಮ್ ಏನಂದ್ರೆ ನಮ್ ಕಡೆ ಒಂದ್ 50 ಜನ ಈ ತರ ಗಾರೆ ಕೆಲಸದವ್ರು ಇದಾರೆ ಅಂದಾಗ ಅವ್ರು ಯಾರು ಏನಂತ ನೋಡಿದಾಗ, ನೋಡಪ್ಪ ಇದು ವಾರ್ನಿಂಗ್ ಕೊಡ್ಬೋದು, ಈ ತರ ಎಲ್ಲ ಮಾಡ್ಬಾರ್ದು, ನಿಮ್ ಮೇಲೆ ಕಂಪ್ಲೇಂಟ್ ಇಶ್ಯೂ ಆಗುತ್ತೆ, ಅವ್ರಿಗೇನಿದೆ ಅವ್ರಿಗೆ ಮನೆಯವ್ರಿಗೆ ಮಾಡಿ, ಮನೆಯವ್ರಿಗೆ ಮೋಸ ಮಾಡಿದ್ರೆ ಮನೆಯವ್ರನ್ನ ಕೇಳ್ಬೋದು. ಆತರ ನಾನ್ ಕೇಳ್ಕೊಳ್ಳೋದು ಏನಂದ್ರೆ, ನಮ್ ಗಾರೆ ಕೆಲಸದವ್ರಿಗೆ ನಿಮ್ ಕೈಯಲ್ಲಿ ಆಗಿದ್ಲ ಎಲ್ಪ್ ನ ಮಾಡಿ. ನಾನು ಒಂದ್ ಟೈಮಲ್ಲಿ 40 ಜನನ್ ಮಡಿಕೊಂಡು ವರ್ಕ್ ಮಾಡ್ತಾ ಇದ್ದೆ. ಇವಾಗ ನಮ್ ಕೈಯಲ್ಲಿ ಆಗಲ್ಲ. ಬರೀ ಮೇಂಟ್ ಮಾತ್ರ ಮಡಿಕೊಂಡು ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ವಿ ಮೇನ್ ಕೆಲ್ಸಗಳನ್ನ. ಮನೆ ಲೀಕೇಜ್ ಇತ್ತು. ಕನ್ಸ್ಟ್ರಕ್ಷನ್ ವರ್ಕರ್ ಪ್ರೆಸಿಡೆಂಟ್ ಅವರು ಅವ್ರ ನಂಬರ್ ಕಳ್ಸಿದ್ ವಾಟ್ಸ್ಆಪ್ ಅಲ್ಲಿ ಇದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನ್ ಐಡಿಯಾ ಬೇಕಾದ್ರೂ ಹೇಳ್ತಾರೆ. ಅವರು ಯಾವ ರೀತಿ ಏರಿಯಾದಲ್ಲಿ ಡೆವಲಪ್ ಮಾಡ್ಬೇಕು, ಯಾವ ರೀತಿ ಕಾರ್ಡ್ ಮಾಡಿಸ್ಬೇಕು, ಎಲ್ಲಾ ಸಪೋರ್ಟು ಅವ್ರು ಮಾಡ್ತಾರೆ. ಧನಶೇಖರ್ ಸರ್ ಅವ್ರಿಗೆ ಒಂದ್ಸತಿ ಕೇಳಿದ್ಕೆ ನಾವು ಫ್ಯಾಕ್ಟ್ರಿಗಳಿಗೆ ಮಾಡೋದಪ್ಪ, ಗಾರೆ ಕೆಲಸಗಳಿಗೆ ಮಾಡಲ್ಲ, ಅದು ಬೇರೆ ಲೈನ್ ಬರುತ್ತೆ ಅಂದ್ಬಿಟ್ರು. ಫ್ಯಾಕ್ಟ್ರೀಸ್ ಅವರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಾಗ ಮಾಡ್ತೀವಿ ಅಂತ. ಹೌದು, ಆತರ ನಾವು ಫ್ಯಾಕ್ಟ್ರಿಗಳಿಗೋಸ್ಕರ ನಾವು ಮಾಡೋದು. ನಮ್ಮ ಹತ್ರ 1 ಲಕ್ಷ 2 ಲಕ್ಷ ಜನಗಳು ಇರ್ತಾರೆ. ನೀವು ಗಾರೆ ಕೆಲಸ ಮಾಡೋರ್ಗೆ ಇದ್ರಲ್ಲಿ ಮಾಡಕ್ ಆಗಲ್ಲಪ್ಪ, ನೀವು ಆಫೀಸಲ್ಲಿ ವಿಚಾರಿಸಿ ನೋಡಿ ಅಂದ್ರೆ. ಅಂದ್ರೆ ನೀವು ಕಾರ್ಡ್ ಎಲ್ಲ ಮಾಡ್ಕೊಡ್ತಾರೆ, ಆ ಹೆಲ್ಪ್ ತಗೊಂಡು ನೀವು ಮಾಡ್ಬೋದು. ಕಾರ್ಡ್ ನಾವು ಮಾಡೋದಕ್ಕೆ ಸಿದ್ಧವಾಗಿದ್ಯಲ್ಲ ಮೇಡಮ್, ಎಲ್ಲಿ ಮಾಡೋದಂತ ಗೊತ್ತಿಲ್ವಲ್ಲ. ಕಲೆಕ್ಟ್ ಮಾಡಕ್ಕೆ ನಿಮ್ಗೆ ಲೀಡರ್ಶಿಪ್ ಕೊಟ್ಬಿಟ್ಟು ಹೇಳ್ತಾರ ಅವರು. ಖಂಡಿತ ಮಾಡ್ಕೊಡ್ತೀನಿ. ಆ ತರ ಕೇಳಿ, ಸರ್ ನಾನು ಕಾರ್ಡ್ ಮಾಡ್ಬಿಟ್ಟು ಇಷ್ಟು ಜನದ್ದು ಅಂತ ಕೊಡ್ತೀನಿ ಸರ್, ಆ ಕಾರ್ಡ್ ನಮ್ಮಲ್ಲಿ ಕೇಳೋ ಮನವತಿ ಸಾಹೇಬ್ರು ಹೇಳಿ ನಾವ್ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಹೇಳೋ ಮನವತಿ ಇಷ್ಟೇನೆ. ವಯಸ್ಸಿರೋರ್ಗೆ ನಾನ್ ಮಾಡಕ್ ಹೋಗಲ್ಲ. ಇವಾಗ ವಯಸ್ಸಾದವರು 58 ವರ್ಷ 60 ಏಜ್ ಮೇಲಿರೋರ್ಗೆ ಖಂಡಿತ ಮಾಡಕ್ ಆಗುತ್ತಾ? ನಾನ್ ಕೇಳ್ಕೊಳ್ಳೋದ್ ಇಷ್ಟೇನೆ, ಕಾರ್ಡ್ ಇಲ್ಲ ಅಂದ್ರೆ ಹೋಗ್ಲಿ ಒಂದ್ ಪಿಂಚಿಂಗ್ ಮಾಡ್ಕೊಡಕ್ ಆಗುತ್ತಾ? ಇವಾಗ ಒಂದ್ ಲೇಡಿ ಮಾಡ್ತಾ ಇದಾರೆ ಮಂಗ್ಳೂರ್ ರೋಡ್ ಅಲ್ಲಿ, ಬೇಕಾದ್ರೆ ಆ ಅಮ್ಮಂದು ವಾಟ್ಸಪ್ ಕಳಿಸ್ತೀನಿ. ಆ ಅಮ್ಮನಿಗೆ 58 ವರ್ಷ. ಕೇಳೋದಕ್ಕನ ನೀವು ಹೆಡ್ ಆಫೀಸ್ ಅಲ್ಲೇ ಮಾಡಕ್ ಕೊಟ್ಬಿಡು ಅಂದ್ರೆ ಕೊಟ್ಬಿಡ್ಬೋದಲ್ಲ ಮೇಡಮ್, ಈಸಿ ಮುಖಾಂತರ ಹೋಗ್ಬೋದು. ಅವ್ರ ಹೆಡ್ ಆಫೀಸ್ ಅಲ್ಲಿ ಲಿಂಕ್ ಇದೆ ಅವ್ರಿಗೆಲ್ಲ. ಅದೇ ಈಗ ನಾನು ಹೋಗಿ ನಿಮ್ಮನ್ನ ಜಾಯಿನ್ ಮಾಡಿಸ್ಬೋದು ಅಂದ್ಕೊಳ್ಳಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಬಟ್ ಅವರು ಯೂನಿಯನ್ ಇದೆಯಲ್ಲ, ಎಲ್ಲಾ ಯೂನಿಯನ್ ಸೇರ್ಬಿಟ್ಟು ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ ಅವರು. ಸರಿ ಮೇಡಮ್, ನೀವು ಹೇಳಿ ಮೇಡಮ್, ನನಗೇನು ಒಂದ್ ನಂಬರ್ ಸಿಕ್ ಕೊಟ್ರೇನು ಮಾಡ್ಕೊಡ್ತೀನಿ. ಇಲ್ಲ ಅದರಿಂದ ಏನ್ ಮಾಡ್ಬೇಕೋ ಅದನ್ನು ಮಾಡ್ಕೊಡ್ತೀನಿ, ನನಗೇನಿಲ್ಲ. ಖಂಡಿತ ಬಾಲಾಜಿ ಅವರೇ. ಓಕೆ, ಖಂಡಿತ ಬಾಲಾಜಿ ಅವರೇ. ಈ ಒಂದು ನೀವು ಇವಾಗ ಮನವಿ ಏನಿಟ್ಟಿದ್ದೀರೋ ಅದನ್ನ ಇನ್ನೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲೂ ಕೂಡ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ನಮ್ಮ ಜೊತೆ ಗಾರೆ ಕೆಲಸ ಮಾಡುವಂತಹ, ಗಾರೆ ಕೆಲಸದ ಮೇಸ್ತ್ರಿ ಆದಂತಹ ಬಾಲಾಜಿಯವರು ನಮ್ಮೊಟ್ಟಿಗಿದ್ರು ಸ್ನೇಹಿತರೆ. ಬಾಲಾಜಿಯವರು ಮಂತ್ಲಿ ಪಾಸ್ ಇಯರ್ಲಿ ಪಾಸ್ ಪಡ್ಕೊತಿದ್ದಾರೆ. ಅಂದರೆ ಕನ್ಸ್ಟ್ರಕ್ಷನ್ ವರ್ಕರ್ ಕಾರ್ಡಿಂದ ಫ್ರೀ ಪಾಸನ್ನು ತಗೊತಿದ್ದಾರೆ. ಆ ಫ್ರೀ ಪಾಸು ಎಷ್ಟು ಅನುಕೂಲತೆ ಇದೆ, ಮತ್ತು ನಮಗೆ ಈಗ ಯಾಕೆ ಒಂದು ತೊಂದರೆ ಆಗ್ತಿದೆ ಎಲ್ಲವನ್ನು ತಿಳಿಸ್ಕೊಟ್ರು. ನಮಗೆ ಆದಷ್ಟು 1 ಇಯರ್ವರೆಗೂ ರಿನ್ಯೂವಲ್ ಮಾಡುವಂತಹ 1 ಇಯರ್ ಮೇಲೆ ರಿನ್ಯೂವಲ್ ಮಾಡುವಂತಹ ಪಾಸ್ ಕೊಟ್ಟರೆ ಬೆಟರು. ನಮಗೆ 3 ಮಂತ್ಸ್ಗೊಂದ್ಸರಿ ಆದರೆ ಕಷ್ಟ ಆಗುತ್ತೆ, ಹೋಗಬೇಕು, ಕ್ಯೂ ನಿಲ್ಲಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ID ಕಾರ್ಡ್ ಜೆರಾಕ್ಸ್ ಕೊಡಬೇಕು. ಒಂದಿನ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಒಂದಿನ ಟೈಮ್ ವೇಸ್ಟ್ ಆದರೆ 1000 ನಮಗೆ ಲಾಸ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ರು ಸ್ನೇಹಿತರೆ. ಇಷ್ಟೆಲ್ಲ ತಿಳಿಸ್ಕೊಟ್ಟಂತಹ ಬಾಲಾಜಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ
ಕಾರ್ಯಕ್ರಮ ಮುಗಿಸೋಣ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೆ ಸೌಂಡ್ ಕ್ಲೌಡ್ ಆ್ಯಪ್ ಮೂಲಕ ಕಮೆಂಟನ್ನು ತಿಳಿಸಿ. ಹಾಗೆ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್ ಕಾರ್ಯಕ್ರಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳತಿ ಆಶಾ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಂದಹಾಗೆ ನಿಮಗೆ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ, ಅಂದ್ರೆ ಕೇಳ್ತಾ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ.